ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕರ್ನಾಟಕ ದಮನಕ ಸಿನಿಮಾವನ್ನು ನೋಡಿದ ಮೇಲೆ ಸಿನಿಮಾದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕರ್ನಾಟಕ ದಮನಕ ಸಿನಿಮಾವು ಇದೇ ಶಿವರಾತ್ರಿ ಹಬ್ಬಕ್ಕೆ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಸ್ವತಃ ಯೋಗರಾಜ್ ಭಟ್ರವರು ನಿರ್ದೇಶನ ಮಾಡಿದಂಥ ಸಿನಿಮಾವಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಇಂಡಿಯನ್ ಮೈಕಲ್ ಜಾಕ್ಸನ್ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ನಮ್ಮ ಪ್ರಭುದೇವರವರು ನಟಿಸಿದ್ದಾರೆ. ಬಂಡವಾಳವನ್ನು ರಾಕ್ಲೈನ್ ವೆಂಕಟೇಶ್ ರವರು ಹೂಡಿದ್ದಾರೆ. ಹಾಗಾದರೆ ಕರ್ನಾಟಕ ದಮನಕ ಸಿನಿಮಾದ ಕತೆ ಏನು, ಇದರಲ್ಲಿ ಮೈನಸ್ ಪಾಯಿಂಟ್ ಏನು, ಹಾಗೆ ಪ್ಲಸ್ ಪಾಯಿಂಟ್ ಏನು ಸಿನಿಮಾಗೆ ಎಂದು ನೋಡೋಣ. ಕರ್ನಾಟಕ ದಮನಕ ಸಿನಿಮಾದ ಕತೆ ಏನೆಂದರೆ, ಇದೊಂದು ಕುತಂತ್ರಿ ನರಿಗಳ ಸ್ವಭಾವವನ್ನು ಹೋಲುವಂಥ ಕಥೆಯಾಗಿದೆ. ಶಿವಣ್ಣ ಹಾಗೂ ಪ್ರಭುದೇವ ಇಬ್ಬರು ಕೂಡ ಆ ಕುತಂತ್ರಿ ನರಿಗಳು. ಊರು ತುಂಬ ಮೋಸ ಮಾಡುತ್ತಾ ಕಳ್ಳತನ ಮಾಡುತ್ತಾ ಬದುಕು ಸಾಗಿಸುವಂತಹ ಕುತಂತ್ರಿಗಳಾಗಿರುತ್ತಾರೆ. ಇನ್ನೊಂದು ಕಡೆ ನೀರಿಗಾಗಿ ಪರದಾಡುತ್ತಿರುವ ಉತ್ತರ ಕರ್ನಾಟಕದ ಒಂದೂರಿನ ಜನರು. ನೀರಿಗಾಗಿ ನಡೆಯುವ ರಾಜಕೀಯ. ನೀರು ಸಿಗದೆ ನಗರಗಳಲ್ಲಿ ಬದುಕು ಕಟ್ಟಿಕೊಂಡ ಕೆಲವು ಜನರು. ಏನೇ ಕಷ್ಟ ಬಂದರೂ ಅದೇ ನನ್ನೂರು ಅನ್ನೋ ಮತ್ತೊಂದಿಷ್ಟು ಮಂದಿ. ಇಂತಹ ಊರಿಗೆ ಕರ್ನಾಟಕ ದಮನಕದಂಥ ಕುತಂತ್ರಿ ನರಿಗಳು ಎಂಟ್ರಿ ಕೊಟ್ಟಾಗ ಆ ಊರಲ್ಲಿ ಏನಾಗುತ್ತದೆ ಅನ್ನೋದೇ ಈ ಸಿನಿಮಾದ ಕಥೆಯಾಗಿದೆ. ಈ ಸಿನಿಮಾದಲ್ಲಿ ಆ ಊರಿನಲ್ಲಿ ಏನು ನಡೆಯುತ್ತದೆ ಎಂಬುದರ ಬಗ್ಗೆ ನೀವು ಸಿನಿಮಾದಲ್ಲಿಯೇ ನೋಡಿ ತಿಳಿದುಕೊಳ್ಳಬೇಕು. ಯೋಗರಾಜ್ ಭಟ್ರವರು ಕತೆ ಹೇಳುವ ಸಿನಿಪ್ರಿಯರಿಗೆ ಪರಿಚಯವಿದೆ. ಕಥೆಯ ಜೊತೆಗೆ ಡೈಲಾಗ್ಗಳಿಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂಥ ಶೈಲಿ ಇವರದ್ದಾಗಿದ್ದು, 3 ಅಂಶಗಳ ಮೇಲೆ ಕರ್ನಾಟಕ ದಮನಕ ಸಿನಿಮಾ ಕತೆ ನಿಂತಿದೆ. ನೀರು, ಬೇರು, ತೇರು, ಈ 3 ಉಳಿಸುವುದು, ಅದನ್ನೇ ಇಟ್ಟುಕೊಂಡು ಪ್ರೇಕ್ಷಕರಿಗೊಂದು ಸಂದೇಶ ನೀಡುವುದು, ಆ ಸಂದೇಶದ ಜೊತೆಗೆ ಮನರಂಜನೆಯನ್ನು ಕೊಡುವುದು ನಿರ್ದೇಶಕ ಯೋಗರಾಜ್ ಭಟ್ಟರ ಮುಖ್ಯ ಧ್ಯೇಯವಾಗಿದೆ ಎಂದೆನಿಸುತ್ತದೆ. ಹಾಗೆ ಶಿವಣ್ಣ ಪ್ರಭುದೇವರ ಕಾಂಬಿನೇಷನ್ ಹೇಗಿದೆ ಎಂಬುದರ ಬಗ್ಗೆ ನೋಡುವುದಾದರೆ, ಇವರಿಬ್ಬರು ಅನುಭವಿ ನಟರಾಗಿದ್ದು, ಹೀಗಾಗಿ ಇವರ ನಟರ ಸಾಮರ್ಥ್ಯದ ಬಗ್ಗೆ ಮಾತಿಲ್ಲ. ಆದರೆ ಪ್ರೇಕ್ಷಕರಿಗೆ ಈ ಕಾಂಬಿನೇಷನ್ ತೀರಾ ಹೊಸದು. ಎಂದಿನಂತೆ ಶಿವಣ್ಣ ಎನರ್ಜಿ ಈ ಸಿನಿಮಾದಲ್ಲಿ ಕೂಡ ಎದ್ದು ಕಾಣುತ್ತದೆ. ಆ್ಯಕ್ಷನ್, ಡೈಲಾಗ್, ಡ್ಯಾನ್ಸ್ ಎಲ್ಲದರೂ ಸೆಂಚುರಿ ಸ್ಟಾರ್ ಶಿಲ್ಲೆ ಗಿಟ್ಟಿಸಿಕೊಳ್ಳುವಲ್ಲಿ ಸಫಲವಾಗಿದ್ದಾರೆ. ಇನ್ನೊಂದು ಕಡೆ ಪ್ರಭುದೇವ ಪ್ರೇಕ್ಷಕರ ಮನ ಗೆಲ್ಲುತ್ತಾರೆ ಎಂದು ಹೇಳಬಹುದು. ಹಾಸ್ಯದ ಸನ್ನಿವೇಶಗಳಲ್ಲಿ ಪ್ರಭುದೇವರವರು ತುಂಬ ಮಿಂಚಿದ್ದಾರೆ. ಇನ್ನು ಹಾಡುಗಳಲ್ಲಿ ಕಿಂಗ್ ಅನ್ನೋದನ್ನು ಸಾಬೀತು ಕೂಡ ಮಾಡಿದ್ದಾರೆ. ಹೀಗಾಗಿ ಇವರಿಬ್ಬರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಬಹುದು. ಹಾಗೆ ಉಳಿದ ಪಾತ್ರಗಳಾದಂಥ ಪ್ರಿಯಾ ಆನಂದ್ ಹಾಗೂ ನಿಶ್ವಿಕಾ ನಾಯ್ಡು ಇಬ್ಬರು ಕೂಡ ನಾಯಕಿಯರು. ಇವರ ಪಾತ್ರವನ್ನು ಯೋಗರಾಜ್ ಭಟ್ರವರು ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಉಳಿದಂತೆ ಮುಖ್ಯಮಂತ್ರಿ ಚಂದ್ರು ಕೇವಲ 2 ಸೀನ್ಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಹಾಗೆ ರಂಗಾಯಣ ರಘುಗೆ ಪಾತ್ರವು ಕೂಡ ಕಮ್ಮಿ ಆಗಿದೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ರವಿಶಂಕರ್ ಅವರು ಖಳನಾಯಕನಾಗಿ ತುಂಬ ಸೊಗಸಾಗಿ ಮಿಂಚಿದ್ದಾರೆ. ತೆಲುಗು ಚಿತ್ರರಂಗದ ಹಿರಿಯ ನಟ ತನಿಖೆಲ್ಲ ಭರಣಿ ಕನ್ನಡಿಗರಷ್ಟೇ ಇಷ್ಟ ಆಗುತ್ತಾರೆ. ಉಳಿದಂತೆ ಕಾಮಿಡಿ ಕಿಲಾಡಿಗಳ ತಂಡವೇ ಈ ಸಿನಿಮಾದಲ್ಲಿ ಇದೆ ಎಂದು ಹೇಳಬಹುದು. ಹಾಗೆ ಕರ್ನಾಟಕ ದಮನಕ ಸಿನಿಮಾದ ಪ್ಲಸ್ ಪಾಯಿಂಟ್ ಏನೆಂದರೆ, ಶಿವಣ್ಣ ಹಾಗೂ ಪ್ರಭುದೇವ ಕಾಂಬಿನೇಷನ್ ಸಿನಿಮಾ. ಶಿವಣ್ಣ ಹಾಗೂ ಪ್ರಭುದೇವ ಕಾಂಬಿನೇಷನ್ ಈ ಸಿನಿಮಾಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗೆ ವಿ ಹರಿಕೃಷ್ಣರವರ ಕಂಪೋಸ್ ಮಾಡಿರುವಂಥ 3 ಹಾಡುಗಳನ್ನು ಪ್ರೇಕ್ಷಕರು ತುಂಬ ಎಂಜಾಯ್ ಮಾಡುತ್ತಾರೆ ಅಂತಲೂ ಹೇಳಬಹುದು. ಯೋಗರಾಜ್ ಭಟ್ಟರ ಡೈಲಾಗ್ಸ್ ಕ್ಲಿಕ್ ಆಗಿದೆ. ಅದರಲ್ಲೂ ಪ್ರಭುದೇವಗಾಗಿ ಬರೆದ ಡೈಲಾಗ್ ಅಂತೂ ಪ್ರೇಕ್ಷಕರನ್ನು ನಗಿಸುತ್ತದೆ. ಹಾಗೆ ಕರ್ನಾಟಕ ದಮನಕ ಸಿನಿಮಾದ ಮೈನಸ್ ಪಾಯಿಂಟ್ ಏನೆಂದರೆ, ಸಿನಿಮಾದ ಕಥೆಯ ಎಳೆ ಚೆನ್ನಾಗಿದೆ. ಸಮಾಜಕ್ಕೆ ಭಟ್ಟರು ಮನರಂಜನೆಯ ಜೊತೆಗೆ ಸಂದೇಶ ನೀಡುವುದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಹೌದು. ಈ ಬಾರಿ ಕೂಡ ಸ್ಕ್ರೀನ್ ಪ್ಲೇನಲ್ಲಿ ಸೋತಿದ್ದಾರೆ ಅನಿಸುತ್ತದೆ. ಅಲ್ಲದೆ ಕಥೆಯ ಮೇಲೆ ಇನ್ನಷ್ಟು ವರ್ಕೌಟ್ ಮಾಡಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು. ಒಂದು ವೇಳೆ ಕಥೆಯನ್ನು ಎಳೆದು ಅದಕ್ಕೆ ತಮ್ಮ ಟಿಪಿಕಲ್ ಡೈಲಾಗ್ಗಳನ್ನು ತುಂಬಿಸಿ ಪ್ರೇಕ್ಷಕರನ್ನು ಹಿಡಿದಿಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದು ಸಿನಿಮಾ ಮೇಜರ್ ಮೈನಸ್ ಪಾಯಿಂಟ್ ಆಗಿದೆ. ಕತೆ ಹಾಗೂ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಹೆಚ್ಚು ಗಮನ ಹರಿಸಿದ್ದರೆ ಇದೊಂದು ಅದ್ಭುತ ಸಿನಿಮಾ ಆಗುತ್ತಿತ್ತು ಎಂದು ಹೇಳಬಹುದು. ಹಾಗೆ ಯೋಗರಾಜ್ ಭಟ್ಟರು ಆ ಅವಕಾಶವನ್ನು ಜಸ್ಟ್ ಮಿಸ್ ಮಾಡಿಕೊಂಡಿದ್ದಾರೆ ಎಂದು ಕೂಡ ಹೇಳಬಹುದು. ಈ ಸಿನಿಮಾವನ್ನು ಆದಷ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ. ಇದಲ್ಲದೆ ಮತ್ತಷ್ಟು ಕನ್ನಡ ಸಿನಿಮಾಗಳು ತೆರೆ ಕಂಡಿವೆ. ಆ ಸಿನಿಮಾಗಳನ್ನು ತೆರೆಯ ಮೇಲೆ ನೋಡಿ ಹಾಗೆ ಎಂಜಾಯ್ ಮಾಡಿ. ಕನ್ನಡ ಸಿನಿಮಾಗಳಿಗೆ ಮೊದಲು ಆದ್ಯತೆಯನ್ನು ನೀಡಿ ಅಂತ ಹೇಳ್ತಾ, ಈ ಸಿನಿಮಾವನ್ನು ನೋಡಿದಂಥ ಪ್ರೇಕ್ಷಕರು ಸಿನಿಮಾ ಹೇಗಿತ್ತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಅನಿಸಿಕೆಯನ್ನು ನಾನು ಹೇಳಿದ್ದೇನೆ.
ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹಾಗೆ ಇನ್ನಷ್ಟು ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.